ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ನುಡಿಯ ಸಹಾಯದಿಂದ MS ವರ್ಡ್ ಅಲ್ಲಿ ಕೆಲವು ಕನ್ನಡ ಪದಗಳನ್ನ ಯಾವ ರೀತಿ ಸುಲಭವಾಗಿ ಟೈಪ್ ಮಾಡ್ಬೋದಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಕೆಲವು ಪದಗಳನ್ನ ನಾನಿಲ್ಲಿ ಬರೆದಿದ್ದೀನಿ. ಇಲ್ಲಿ ಕನ್ನಡ ಟೈಪಿಂಗ್ ಅನ್ನ ನಾವು ಮಾಡ್ಬೇಕಾದ್ರೆ ಕೆಲವು ಪದಗಳು ಬರುತ್ತೆ. ರಾಮ, ರಾಜು, ಗಿಳಿ, ರಾಹುಲ್, ಈ ರೀತಿ ಕೆಲವೊಂದು ಸುಲಭವಾದ ಪದಗಳು ಬರುತ್ತೆ. ಅದನ್ನು ನಾವು ತುಂಬಾ ಈಸಿಯಾಗಿ ಟೈಪ್ ಮಾಡ್ತೀವಿ. ಆದ್ರೆ ಕೆಲವು ಒತ್ತಕ್ಷರಗಳು, ದೀರ್ಘಾಕ್ಷರಗಳು ಇರುವಂತಹ ಪದಗಳನ್ನ ಟೈಪ್ ಮಾಡೋದಕ್ಕೆ ನಮ್ಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಹೊಸದಾಗಿ ಕನ್ನಡ ಟೈಪಿಂಗ್ ಅನ್ನ ಕಲಿಯೋರಿಗೆ ನಾನ್ ನಿಮ್ಗೆ ಈ ಪದಗಳನ್ನೆಲ್ಲ ಯಾವ ರೀತಿ ನಾವು ಬಿಡಿಸಿ ಬರಿಬೇಕಂತೇಳಿ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ. ಇಂಗ್ಲಿಷ್ ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಪದಗಳನ್ನ ಟೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಗೆ ಯಾವುದೇ ಅಪ್ಲಿಕೇಶನ್ ಇರ್ಬೋದು, ಕನ್ನಡ ಟೈಪಿಂಗ್ ಅನ್ನ ಮಾಡಬೇಕಾದ್ರೆ ತುಂಬಾ ಸುಲಭ ಆಗ್ಲಿ ಅನ್ನೋದಕ್ಕೋಸ್ಕರ ಮೊದಲನೆಯ ಪದ ಇಲ್ಲಿ ಹಸ್ತಿ. ಇಲ್ಲಿ ನೋಡಿ ಕ್ಯಾಲಿಬ್ರಿ ಫಾಂಟ್ ಇದೆ. ನಾನು ಯಾವುದೇ ಫಾಂಟ್ ಅನ್ನ ಚೇಂಜ್ ಮಾಡ್ತಾ ಇಲ್ಲ. ನುಡಿಯನ್ನ ಓಪನ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನುಡಿ 6.1 ಓಪನ್ ಆಗಿದೆ. ನಾನು ಮಿನಿಮೈಸ್ ಮಾಡ್ತಾ ಇದ್ದೀನಿ. MS ವರ್ಡ್ ಅನ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಟೈಪಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಸ್ತಿ ಯಾವ ರೀತಿ ಟೈಪ್ ಮಾಡ್ಬೇಕಂತ ಫಸ್ಟ್ ಇಂಗ್ಲಿಷ್ ಅಲ್ಲಿ ನೋಡೋಣ. H+S+F+T+I ಹಸ್ತಿ. ಇಲ್ಲಿ ಸ್ಮಾಲ್ ಲೆಟರ್ ಐ ಕ್ಯಾಪಿಟಲ್ ಆಗಿ ಚೇಂಜ್ ಆಗ್ತಾ ಇದೆ. ಯಾಕಂದ್ರೆ MS ವರ್ಡ್ ಅಲ್ಲಿ ಆಟೋ ಕರೆಕ್ಷನ್ ಆಪ್ಷನ್ ಇರುತ್ತೆ, ಅದಕ್ಕೋಸ್ಕರ ಸ್ಮಾಲ್ ಲೆಟರ್ ಐ. ನಂತರ HSFTI ಹಸ್ತಿ, ಈ ರೀತಿ ನೀವು ಟೈಪ್ ಮಾಡಬೇಕಾಗುತ್ತೆ. ನಂತರ ಭ್ರಮರ, Shift+B+F+R+M+R. ಇಲ್ಲಿ ಭ್ರಮರ ಬಾ, ದೊಡ್ಡ ಬಾ, ಬಾಗೆ ರಾವತ್ತು ಎಫ್ ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ರಾ, ಬಾಗೆ ರಾವತ್ತು ರಾ, ನಂತರ ಮ ರ, ಭ್ರಮರ. Shift+B ಬಾ, FR+MR ಭ್ರಮರ. ನಂತರ ಅಕ್ಷಿ A+K+F+X+I. ಇಲ್ಲಿ ಅಕ್ಷಿ ಹಾಗೆ ಎ ಲೆಟರ್ ಅನ್ನ ಯೂಸ್ ಮಾಡಿದೀವಿ. ಕ್ಷಿ K+F, K ಕ ಪ್ಲಸ್ ಎಫ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ನಂತರ ಶಾವತ್ತು, ಶಾಗೆ ನಾವಿಲ್ಲಿ ಎಕ್ಸ್ ಲೆಟರ್ ಅನ್ನ ಯೂಸ್ ಮಾಡ್ತೀವಿ. ನಂತರ ಕಿ ಐ AKFXI ಅಕ್ಷಿ. ನಂತರ ಚಕ್ಷು CKFXU. ಇಲ್ಲಿ ಚಾಗೆ ಸಿ ಲೆಟರ್ ಅನ್ನ ಯೂಸ್ ಮಾಡಿದೀವಿ. ಕೆ ಫರ್ಕ, ನಂತರ ಎಫ್ ಕ್ಷಾವತ್ತು ಎಕ್ಸ್ ಅನ್ನ ಯೂಸ್ ಮಾಡಿದೀವಿ. ನಂತರ ಯು ಚಕ್ಷು CKFXU ಚಕ್ಷು. ನಂತರ ಲೋಚನ L+, Shift+O ಲೆಟರ್ ನ ನೀವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಚ, ನಂತರ ನ ಲೋಚನ. ಎಲ್ ಇಲ್ಲಿ ಎರಡನೇ ಲೋ ಇರೋದ್ರಿಂದ ನಾವಿಲ್ಲಿ Shift+O ಲೆಟರ್ ನ ಯೂಸ್ ಮಾಡ್ತಾ ಇದೀವಿ. ಲೋ, ಚಾಗೆ ಸಿ ಲೆಟರ್, ನಂತರ ನ ಲೋಚನ. ನಂತರ ನೇತ್ರ ಎನ್, ಇಲ್ಲಿ ಎರಡನೇ ಎನ್ನೆ ಇರೋದ್ರಿಂದ ನಾವಿಲ್ಲಿ Shift+E ಲೆಟರ್ ನ ಯೂಸ್ ಮಾಡಬೇಕಾಗುತ್ತೆ. Shift+E ನೇ ಆಯ್ತು. ನಂತರ ತಾಗೆ ರಾವತ್ತನ್ನ ನಾವಿಲ್ಲಿ ಕೊಡ್ಬೇಕು. ಟಿ ಫರ್ತಾ, ನಂತರ ಎಫ್ ಲೆಟರ್, ನಂತರ ಆರ್ ತಾಗೆ ರಾವತ್ತು. ನೇತ್ರ ಎನ್ ನ, Shift+E ನೇ, ಟಿ ತಾಯ್ತು, ನಂತರ ಎಫ್ ಆರ್ ನೇತ್ರ ತಾಗೆ ರಾವತ್ತು. ನಂತರ ಮಿತ್ರ MI ಮೀ, ಟಿ ಫರ್ತಾ, ನಂತರ ಎಫ್, ನಂತರ ಆರ್ ಮಿತ್ರ MI ಮೀ, ನಂತರ ಟಿ ಫರ್ತಾ, ತಾಗೆ ರಾವತ್ತನ್ನು ಕೊಡಬೇಕು. ಎಫ್ ಲೆಟರ್, ನಂತರ ಆರ್ ಮಿತ್ರ. ನಂತರ ಸ್ನೇಹಿತ ಎಸ್, ನಂತರ ಎಫ್, ನಂತರ ಎನ್ ಸಾಗೆ ನಾವತ್ತು. ನಂತರ ಎರಡನೇ ಸೇ ಇರೋದ್ರಿಂದ ನಾವಿಲ್ಲಿ Shift+E ಅನ್ನ ಬಳಸಬೇಕಾಗುತ್ತೆ. ನಂತರ ಹಿ H+I ಅನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ.
ನಂತರ ತಾಗೆ ಟಿ. ಇಲ್ಲಿ ಸ್ನೇಹಿತ ಮೊದಲಿಲ್ಲಿ ಸಾ ಬರುತ್ತೆ, ನಂತರ ಎಫ್, ನಂತರ ನಾವತ್ತು ಸಾಗೆ, ನಂತರ ಶಿಫ್ಟ್ ವಿತ್ ಇ ಸ್ನೇಹಿ HI ತ ಟಿ ಸ್ನೇಹಿತ. ಈ ರೀತಿ ನಾವು ಬಿಡಿಸಿ ಬಿಡಿಸಿ ಬರಿಬೇಕಾಗುತ್ತೆ. ನಂತರ ಭಾಸ್ಕರ, ಭಾಸ್ಕರ ಎರಡನೇ ಬಾ ಇರೋದ್ರಿಂದ ನಾವಿಲ್ಲಿ ಶಿಫ್ಟ್ ಪ್ಲಸ್ ಬಿ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಬಿ ಎರಡನೇ ಬಾ, ನಂತರ ಎ ಬಾ, ನಂತರ ಸಾಗೆ ಕಾವತ್ತನ್ನ ನಾವಿಲ್ಲಿ ಕೊಡಬೇಕು, ಎಫ್ ಲೆಟರ್ ಅನ್ನು ಯೂಸ್ ಮಾಡಬೇಕು, ನಂತರ ಕೆ, ನಂತರ ಆರ್ ರ ಭಾಸ್ಕರ. ಶಿಫ್ಟ್ ಪ್ಲಸ್ ಬಿ, ನಂತರ ಎ ಬಾ, ಎಸ್ ಸಾಗೆ ಕಾವತ್ತನ್ನು ಕೊಡಬೇಕು, ಎಫ್ ಲೆಟರ್, ನಂತರ ಕೆ ಭಾಸ್ಕ, ನಂತರ ಆರ್ ಭಾಸ್ಕರ. ನಂತರ ಪ್ರಭಾಕರ, ಪಿ ಪಾಗೆ ರಾವತ್ತನ್ನು ಕೊಡಬೇಕು, ಎಫ್ ಪ್ಲಸ್ ಆರ್ ಪ್ರ ಆಗುತ್ತೆ, ನಂತರ ಶಿಫ್ಟ್ ಪ್ಲಸ್ ಬಿ ಅನ್ನ ಯೂಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಎರಡನೇ ಬಾ ಇದೆ, ನಂತರ ಎ ಕೆ ಪ್ಲಸ್ ಆರ್ ಪ್ರಭಾಕರ. ಪಿ ಪ ಆಗುತ್ತೆ, ಎಫ್ ಆರ್ ಪ್ರ ಆಯ್ತು, ನಂತರ ಶಿಫ್ಟ್ ಪ್ಲಸ್ ಬಿ ದೊಡ್ಡ ಬಾ, ಎ ಬಾ, ಕೆ ಆರ್ ಪ್ರಭಾಕರ. ನೆಕ್ಸ್ಟ್ ಇಲ್ಲಿ ಮಾರ್ತಾಂಡ. ನಾವಿಲ್ಲಿ ಮಾರ್ತಾಂಡ ಬರಿಬೇಕಾದ್ರೆ ಮಾ ಮತ್ತೆ ತಾಗೆ ಅರ್ಕ ಒತ್ತನ್ನು ಕೊಟ್ಟಿದ್ದೀವಿ, ಆದ್ರೆ ನಾವು ಪದವನ್ನ ಹೇಳಬೇಕಾದ್ರೆ ರಾ ಮೊದಲು ಬರುತ್ತೆ, ಮಾರ್ತಾಂಡ. ಅದಕ್ಕೋಸ್ಕರ ನಾವಿಲ್ಲಿ ಎಂ ಆದ ನಂತರ ಆರ್ ಅನ್ನ ಬರಿಬೇಕಾಗುತ್ತೆ. ಎಂ ಪ್ಲಸ್ ಎ ಮಾ, ನಂತರ ಆರ್ ಅನ್ನ ಬರಿಬೇಕು, ನಂತರ ಎಫ್ ಲೆಟರ್, ನಂತರ ತಾಗೆ ಟಿ ಅನ್ನ ಬಳಸಬೇಕು, ನಂತರ ಎರಡನೇ ತಾ ಇರೋದ್ರಿಂದ ಎ, ನಂತರ ಮಾರ್ತಾಂಡ ಅಲ್ಲಿ 0 ಬರುತ್ತೆ, ಅದಕ್ಕೋಸ್ಕರ ನಾವಿಲ್ಲಿ ಶಿಫ್ಟ್ ಪ್ಲಸ್ ಎಂ ಅನ್ನ ಯೂಸ್ ಮಾಡಬೇಕಾಗುತ್ತೆ, ನಂತರ ಡಾಗೆ ಡಬ್ಲ್ಯೂ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಎಂ ಎ ಮಾ, ಆರ್ ಎಫ್ ಟಿ ಎ, ಶಿಫ್ಟ್ ವಿತ್ ಎಂ ಮಾರ್ತಾಂಡ ಡಬ್ಲ್ಯೂ. ಈ ರೀತಿ ನೀವು ಪದಗಳನ್ನ ಬಿಡಿಸಿ ಬಿಡಿಸಿ ಬರೆದ್ರೆ ಕನ್ನಡ ಟೈಪಿಂಗ್ ಮಾಡೋದಕ್ಕೆ ತುಂಬಾ ಸುಲಭ ಆಗಿ ಬರುತ್ತೆ. ನಂತರ ಅರ್ಕ, ಎ ಆರ್ ಎಫ್ ಕೆ ಅರ್ಕ, ಎ ಆರ್ ಎಫ್ ಕೆ ಅರ್ಕ. ನಂತರ ನೃಪತಿ, ಎನ್ ಪ್ಲಸ್ ಶಿಫ್ಟ್ ವಿತ್ ಆರ್ ಅನ್ನು ಬಳಸಬೇಕು, ಶಿಫ್ಟ್ ಪ್ಲಸ್ ಆರ್ ನೃ ಪ್ಲಸ್ ಪ, ಟಿ ಪ್ಲಸ್ ಐ ನೃಪತಿ, ಎನ್ ಶಿಫ್ಟ್ ಆರ್ ನೃ ಪ ಟಿ ಟಿ ಐ. ನಂತರ ಪರಮೇಶ್ವರ, ಪಿ ಫರ್ ಪ, ಆರ್ ರ ಆಗುತ್ತೆ, ನಂತರ ಮೇ ಎರಡನೇ ಮೇ ಇರೋದ್ರಿಂದ ಎಂ ಪ್ಲಸ್ ಶಿಫ್ಟ್ ಪ್ಲಸ್ ಇ ಅನ್ನ ಯೂಸ್ ಮಾಡಬೇಕು, ಶಿಫ್ಟ್ ಪ್ಲಸ್ ಇ ಪರಮೇ, ನಂತರ ಶ್ವರ ಬರಿಬೇಕು. ಇಲ್ಲಿ ಶಾ ಬರಿಬೇಕು ಮೊದಲು, ಶಾಗೆ ವಾವತ್ತು, ಶಿಫ್ಟ್ ಪ್ಲಸ್ ಎಸ್ ಅನ್ನ ಯೂಸ್ ಮಾಡಬೇಕು ಶಾ ಅಕ್ಷರಕ್ಕೆ, ನಂತರ ಶಾಗೆ ವಾವತ್ತನ್ನು ಕೊಡಬೇಕು, ಎಫ್ ಲೆಟರ್, ನಂತರ ವಿ ಫರ್ ವಾ, ನಂತರ ರ ಪರಮೇಶ್ವರ, ಪಿ ಫರ್ ಪ ರ ಪರಮೇಶ್ವರ, ಎಂ ಎರಡನೇ ಮೇ ಇರೋದ್ರಿಂದ ಶಿಫ್ಟ್ ವಿತ್ ಇ ಪರಮೇಶ್ವರ, ಶಾ ಅನ್ನ ಮೊದಲು ಬರಿಬೇಕು, ಶಿಫ್ಟ್ ಪ್ಲಸ್ ಎಸ್ ಶಾ, ಶಾಗೆ ವಾವತ್ತನ್ನು ಕೊಡಬೇಕು, ಎಫ್ ಲೆಟರ್, ನಂತರ ವಿ ಪರಮೇಶ್ವರ ಆರ್ ರ, ನಂತರ ಈಶ್ವರ ಎರಡನೇ ಇ, ಶಿಫ್ಟ್ ಪ್ಲಸ್ ಐ ಅನ್ನ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. MS ವರ್ಡ್ ಅಲ್ಲಿ ಆಟೋ ಕರೆಕ್ಷನ್ ಆಪ್ಷನ್ ಇರೋದ್ರಿಂದ ನಾನು ಐ ಬರೆದು ಸ್ಪೇಸ್ ಕೊಟ್ಟ ನಂತರ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಶಾ ನಾವಿಲ್ಲಿ ಬರೆಯೋದಕ್ಕೆ ಶಿಫ್ಟ್ ಪ್ಲಸ್ ಎಸ್ ಅನ್ನ ಬಳಸಬೇಕು, ಶಾಗೆ ವಾವತ್ತು, ಎಫ್ ಲೆಟರ್ ನ ಯೂಸ್ ಮಾಡಬೇಕು, ನಂತರ ವಿ, ನಂತರ ಆರ್ ಈಶ್ವರ, ಶಿಫ್ಟ್ ವಿತ್ ಐ ಇ, ಶಿಫ್ಟ್ ವಿತ್ ಎಸ್ ಶಾ, ಶಾಗೆ ವಾವತ್ತು, ಎಫ್ ಲೆಟರ್, ನಂತರ ವಿ, ನಂತರ ಆರ್ ಈಶ್ವರ. ನಂತರ ಜ್ಞಾನಿ, JF Z ಪ್ಲಸ್ ಎ ಜ್ಞಾ ಎರಡನೇ ಜ್ಞಾ ಇದೆ, ನಂತರ ನಿ ಎನ್ ಪ್ಲಸ್ ಐ ಜ್ಞಾನಿ, JFZA ಜ್ಞಾನಿ NI. ನಂತರ ಇಲ್ಲಿ ಪ್ರಾಜ್ಞಾ, ಪಾಗೆ ಇಲ್ಲಿ ರಾವತ್ತನ್ನು ಕೊಟ್ಟಿದ್ದೀವಿ, ಪಿ ನಂತರ ಎಫ್ ಅನ್ನ ಯೂಸ್ ಮಾಡಬೇಕು, ನಂತರ ಆರ್ ಪ್ರ ಎರಡನೇ ಪ ಇರೋದ್ರಿಂದ ಎ ಪ್ರ ಆಯ್ತು, ನಂತರ ಜ್ಞಾ JFZ ಪ್ರಾಜ್ಞಾ, PFRA ಪ್ರಾಜ್ಞಾ, JFZ ಪ್ರಾಜ್ಞಾ. ನಂತರ ವಿದ್ವಾನ,
ವಿ ಐ ವಿ ನಂತರ ದಾಗೆ ವಾವತ್ತನ್ನು ಕೊಡಬೇಕು ನಾವಿಲ್ಲಿ. ಡಿ ನಂತರ ಎಫ್ ದಾಗೆ ವಾವತ್ತು ನಂತರ ಎರಡನೇ ದಾ ಇದೆ ಎ ಲೆಟರ್ ಅನ್ನ ಯೂಸ್ ಮಾಡಬೇಕು. ನಂತರ ನಾಗೆ ಎನ್ ವಿದ್ವಾನ. ವಿ ಐ ಡಿ ಎಫ್ ವಿ ಎ ವಿದ್ವಾನ ಎನ್. ನಂತರ ಜಾಹ್ನವಿ ಜೆ ಎ ಎರಡನೇ ಜಾ ಇದೆ. ನಂತರ ಇಲ್ಲಿ ಹಾಗೆ ನಾವತ್ತನ್ನು ಕೊಟ್ಟಿದ್ದೀವಿ. ಅನ್ನ ಮೊದಲು ಬರೀಬೇಕು. ಇಲ್ಲಿ ಎಚ್ ಲೆಟರ್ ಅನ್ನ ಯೂಸ್ ಮಾಡ್ತೀವಿ ನಾವು. ಹಾಗೆ ನಾವತ್ತನ್ನು ಕೊಡಬೇಕು, ಅದಕ್ಕೋಸ್ಕರ ಇಲ್ಲಿ ಎಫ್ ಲೆಟರ್ ನಂತರ ಎನ್ ಹಾಗೆ ನಾವತ್ತು ನಂತರ ವಿ ಜಾಹ್ನವಿ ವಿ ವಿ ಪ್ಲಸ್ ಐ ಜಾಹ್ನವಿ. ಜೆ ಎ ಜಾ ಎಚ್ ಹಾಗೆ ನಾವತ್ತನ್ನು ಕೊಡಬೇಕು. ಎಫ್ ನಂತರ ಎನ್ ಜಾಹ್ನವಿ ವಿ ಐ ಜಾಹ್ನವಿ. ನಂತರ ವಿಷ್ಣು ಪಗ ವಿ ಐ ಶಾಗೆ ನಾವತ್ತನ್ನು ಕೊಡಬೇಕು. ಮೊದಲನೇ ಶಾ ಬರೆಯೋದಕ್ಕೆ ನಾವಿಲ್ಲಿ ಶಿಫ್ಟ್ ಪ್ಲಸ್ ಎಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಎಸ್ ಶಾ ಮೊದಲನೇ ಶಾ. ನಂತರ ಶಾಗೆ ನಾವತ್ತನ್ನು ಕೊಡಬೇಕು. ಎಫ್ ಲೆಟರ್ ಅನ್ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ ಎನ್ ಲೆಟರ್ ಶಾಗೆ ನಾವತ್ತಾಯ್ತು. ನಂತರ ವಿಷ್ಣು ಯು ಲೆಟರ್ ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ವಿಷ್ಣು ಆಯ್ತು. ನಂತರ ಪಗ ಪಿ ಪ ಆಯ್ತು. ನಂತರ ಜಿ ಗ ಆಯ್ತು. ಎರಡನೇ ಗ ಇರೋದ್ರಿಂದ ನಾವಿಲ್ಲಿ ಎ ಅನ್ನ ಯೂಸ್ ಮಾಡಬೇಕು. ವಿಷ್ಣು ಪಗ ವಿ ಐ ಶಿಫ್ಟ್ ವಿತ್ ಎಸ್ ನಂತರ ಎಫ್ ನಂತರ ಎನ್ ಯು ಪಿ ಜಿ ಎ ವಿಷ್ಣು ಪಗ. ನಂತರ ಲಕ್ಷ್ಮೀಶ ಎಲ್ ಲಾ ಕಾಗೆ ನಾವಿಲ್ಲಿ ಕ್ಷಾವತ್ತು ಮತ್ತೆ ಮಾವತ್ತು ಎರಡನ್ನೂ ಕೊಟ್ಟಿದ್ದೀವಿ. ಎರಡನೇ ಕಿ ಮೊದಲು ಲಾ ಬರಿಬೇಕು. ನಂತರ ಕಾಗೆ ನಾವಿಲ್ಲಿ ಒತ್ತಕ್ಷರಗಳನ್ನ ಕೊಡಬೇಕು. ಮೊದಲು ನಾವಿಲ್ಲಿ ಕ ಆದ ನಂತರ ಎಫ್ ಇಲ್ಲಿ ಎಕ್ಸ್ ಲಕ್ಷ ನಂತರ ಮಾವತ್ತನ್ನು ಕೊಡಬೇಕು. ಮತ್ತೊಮ್ಮೆ ಎಫ್ ಅನ್ನು ಯೂಸ್ ಮಾಡಬೇಕು. ನಂತರ ಎಂ ಲಕ್ಷ್ಮಿ ಎರಡನೇ ಕೀ ಇರೋದ್ರಿಂದ ಶಿಫ್ಟ್ ವಿತ್ ಐ ಅನ್ನ ಯೂಸ್ ಮಾಡಬೇಕು. ಶಿಫ್ಟ್ ಪ್ಲಸ್ ಐ ಲಕ್ಷ್ಮಿ ಶ ಶಿಫ್ಟ್ ಪ್ಲಸ್ ಎಸ್ ಲಕ್ಷ್ಮೀ ಶ. ಎಲ್ ಲಾ ಕೆ ಕ ಆಯ್ತು. ನಂತರ ಎಫ್ ನಂತರ ಎಕ್ಸ್ ಲಕ್ಷ ಆಯ್ತು. ನಂತರ ಮತ್ತೊಮ್ಮೆ ಎಫ್ ಎಂ ಲಕ್ಷ್ಮ ಆಯ್ತು. ನಂತರ ಶಿಫ್ಟ್ ವಿತ್ ಐ ಲಕ್ಷ್ಮಿ ಶ ಶಿಫ್ಟ್ ವಿತ್ ಎಸ್ ಲಕ್ಷ್ಮೀ ಶ. ನಂತರ ವರ್ಷ ವ ನಂತರ ಇಲ್ಲಿ ನೋಡಿ ವರ್ಷ ಬರಿಬೇಕಾದ್ರೆ ನಾವು ಶಾಗೆ ಅರ್ಕ ಒತ್ತನ್ನು ಕೊಟ್ಟಿದ್ದೀವಿ. ಆದ್ರೆ ನಾವು ಪದವನ್ನ ಉಚ್ಚಾರಣೆ ಮಾಡಬೇಕಾದ್ರೆ ರಾ ಮೊದಲು ಬರುತ್ತೆ, ನಂತರ ಶಾ ಬರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಮೊದಲು ರಾ ಬರಿಬೇಕು, ನಂತರ ಶಾ ಬರಿಬೇಕು. ನಂತರ ಆರ್ ನಂತರ ಎಫ್ ಅನ್ನ ಯೂಸ್ ಮಾಡಬೇಕು. ನಂತರ ಶಾಗೆ ಎಕ್ಸ್ ಅನ್ನ ಯೂಸ್ ಮಾಡ್ತೀವಿ. ಎರಡನೇ ಶಾ ಇರೋದ್ರಿಂದ ಎ ವರ್ಷ. ವಿ ಆರ್ ಎಫ್ ಎಕ್ಸ್ ಎ ವರ್ಷ. ವೃಷ್ಟಿ ಮೊದಲು ವಾ ನಂತರ ವಾಗೆ ರು ಶಿಫ್ಟ್ ಪ್ಲಸ್ ಆರ್ ಯೂಸ್ ಮಾಡಬೇಕು. ನಂತರ ಶಾಗೆ ಟಾವತ್ತು. ಶಾಗೆ ಇಲ್ಲಿ ಎಕ್ಸ್ ಅನ್ನ ಯೂಸ್ ಮಾಡ್ತೀವಿ ನಾವು. ನಂತರ ಎಫ್ ಅನ್ನ ಯೂಸ್ ಮಾಡಬೇಕು. ನಂತರ ಕ್ಯೂ ಟಾ ಆಗುತ್ತೆ. ನಂತರ ಇಲ್ಲಿ ಐ ವೃಷ್ಟಿ. ವಿ ಶಿಫ್ಟ್ ಪ್ಲಸ್ ಆರ್ ರು ನಂತರ ಎಕ್ಸ್ ಎಫ್ ಕ್ಯೂ ಐ ವೃಷ್ಟಿ. ನಂತರ ಭ್ರಾತೃ ಎರಡನೇ ಬಾ ಇದೆ. ಶಿಫ್ಟ್ ಪ್ಲಸ್ ಬಿ ಅನ್ನ ಯೂಸ್ ಮಾಡಬೇಕು. ಶಿಫ್ಟ್ ಪ್ಲಸ್ ಬಿ ಎರಡನೇ ಬಾ ಆಗುತ್ತೆ. ನಂತರ ಬಾಗೆ ರಾವತ್ತನ್ನು ಕೊಡಬೇಕು. ಮೊದಲು ಇಲ್ಲಿ ಎಫ್ ಅನ್ನ ಯೂಸ್ ಮಾಡಬೇಕು. ನಂತರ ಆರ್ ರಾವತ್ತು ಎರಡನೇ ಬಾ ಇರೋದ್ರಿಂದ ಬಾ ಇ ಅನ್ನ ಯೂಸ್ ಮಾಡಬೇಕು. ತಾಗೆ ಟಿ ಅನ್ನ ಯೂಸ್ ಮಾಡ್ತೀವಿ. ನಂತರ ತಾಗೆ ರಾವತ್ತನ್ನು ಕೊಡೋದ್ರಿಂದ ನಾವಿಲ್ಲಿ ಶಿಫ್ಟ್ ಪ್ಲಸ್ ಆರ್ ಅನ್ನ ಯೂಸ್ ಮಾಡ್ತೀವಿ. ಶಿಫ್ಟ್ ಪ್ಲಸ್ ಆರ್ ಭ್ರಾತೃ. ಶಿಫ್ಟ್ ಪ್ಲಸ್ ಬಿ ನಂತರ ಎಫ್ ನಂತರ ಆರ್ ಎ ಭ್ರಾತೃ. ಟಿ ಶಿಫ್ಟ್ ಪ್ಲಸ್ ಆರ್ ಭ್ರಾತೃ. ನಂತರ ಕೃಷ್ಣೆ ಕೆ ಪ್ಲಸ್ ಶಿಫ್ಟ್ ಪ್ಲಸ್ ಆರ್ ಅನ್ನು ಬಳಸಬೇಕಾಗತ್ತೆ. ಕ್ರೂ ನಂತರ ಶಾಗೆ ನಾವತ್ತು ನೆ ಕೃಷ್ಣೆ ಎಕ್ಸ್ ನಂತರ ಎಫ್ ಅನ್ನು ಯೂಸ್ ಮಾಡಬೇಕು. ನಂತರ ನಾವತ್ತು ಶಿಫ್ಟ್ ಪ್ಲಸ್ ಎನ್ ಶಿಫ್ಟ್ ಪ್ಲಸ್ ಎನ್ ನಾ ನಂತರ ಇ ಕೃಷ್ಣೆ. ಕೆ ಶಿಫ್ಟ್ ವಿತ್ ಆರ್ ಕ್ರೂ ನಂತರ ಎಕ್ಸ್ ಶಾ ಆಯ್ತು. ನಂತರ ನಾವತ್ತು ಎಫ್ ನಂತರ ಶಿಫ್ಟ್ ಪ್ಲಸ್ ಎನ್ ಕೃಷ್ಣ ಇ ಕೃಷ್ಣೆ. ನಂತರ ವ್ಯಾಘ್ರ ಇಲ್ಲಿ ವಾಗೆ ಯಾವತ್ತನ್ನು ಕೊಡಬೇಕು. ವಿ ಆದ ನಂತರ ಎಫ್ ಅನ್ನ ಯೂಸ್ ಮಾಡಬೇಕು. ನಂತರ ವೈ ವಾಗೆ ಯಾವತ್ತು. ನಂತರ ಎ ಯಾಕಂದ್ರೆ
ಎರಡನೇ ವ ಇದೆ ಅದಕ್ಕೋಸ್ಕರ. ನಂತರ ದೊಡ್ಡ ಗ, ಶಿಫ್ಟ್ ಪ್ಲಸ್ ಜಿ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಗಾಗೆ ನಾವು ರಾವತ್ತನ್ನು ಕೊಡಬೇಕು, ಅದಕ್ಕೋಸ್ಕರ ಎಫ್ ಅನ್ನು ಯೂಸ್ ಮಾಡಬೇಕು. ನಂತರ ಆರ್ ವ್ಯಾಘ್ರ, ವಿ ಎಫ್ ವೈ ಎ ವ್ಯಾ, ನಂತರ ಶಿಫ್ಟ್ ಪ್ಲಸ್ ಜಿ ದೊಡ್ಡ ಗ, ಎಫ್ ಆರ್ ವ್ಯಾಘ್ರ ಗಾಗಿ ರಾವತ್ತು. ನಂತರ ವಿಜ್ಞಾಪನೆ, ವಿ ಪ್ಲಸ್ ಐ ವಿ ಆಗುತ್ತೆ. ನಂತರ ಜ್ಞ, ಜೆ ಎಫ್ ಝೆಡ್ ಪ್ಲಸ್ ಎ ವಿಜ್ಞ ಆಗುತ್ತೆ, ವಿಜ್ಞ. ನಂತರ ಪ, ನಂತರ ಎನ್ ಪ್ಲಸ್ ಇ ವಿಜ್ಞಾಪನೆ, ವಿ ಐ ವಿ ಆಯ್ತು. ನಂತರ ಜೆ ಎಫ್ ಝೆಡ್ ಎ ವಿಜ್ಞ, ಪಿ ಪ ಆಯ್ತು. ನಂತರ ಎನ್ ಇ ವಿಜ್ಞಾಪನೆ. ನಂತರ ಸಹಸ್ರಾಕ್ಷ, ಎಸ್ ಸ ಆಗುತ್ತೆ. ನಂತರ ಹಾಗೆ ಎಚ್ ಅನ್ನ ಯೂಸ್ ಮಾಡ್ತೀವಿ. ನಂತರ ಸಾಗೆ ರಾವತ್ತನ್ನು ಕೊಡಬೇಕು, ಎರಡನೇ ಸಾ ಇದೆ. ಮತ್ತೊಮ್ಮೆ ಎಸ್ ಅನ್ನ ಯೂಸ್ ಮಾಡ್ತೀವಿ. ನಂತರ ಎಫ್ ಲೆಟರ್ ಅನ್ನ ಯೂಸ್ ಮಾಡಬೇಕು, ಯಾಕಂದ್ರೆ ಸಾಗೆ ರಾವತ್ತನ್ನು ಕೊಡ್ತಾ ಇದೀವಿ. ಆರ್ ಲೆಟರ್ ಅನ್ನ ಯೂಸ್ ಮಾಡಬೇಕು. ನಂತರ ಎರಡನೇ ಸಾ ಇರೋದ್ರಿಂದ ಎ ಲೆಟರ್. ನಂತರ ಸಹಸ್ರ ಆಯ್ತು. ನಂತರ ಕಾಗೆ ಶಾವತ್ತು, ಮೊದಲು ಕಾ ಬರಿಬೇಕು. ನಂತರ ಎಫ್ ಕಾಗೆ ಶಾವತ್ತು ಎಕ್ಸ್, ಸಹಸ್ರಾಕ್ಷ, ಎಸ್ ಎಚ್ ಸಹಸ್ರ, ಎಸ್ ಎಫ್ ಆರ್ ಎ ಸಹಸ್ರ, ಕ್ಷ ಕೆ ಎಫ್ ಎಕ್ಸ್ ಸಹಸ್ರಾಕ್ಷ. ನಂತರ ಪುರಸ್ಕಾರ, ಪಿ ಪ್ಲಸ್ ಯು ಪು ಆಗುತ್ತೆ. ನಂತರ ರ, ನಂತರ ಸಾಗೆ ಕಾವತ್ತನ್ನು ಕೊಡಬೇಕು, ಎಸ್ ಪ್ಲಸ್ ಎಫ್ ಅನ್ನ ಯೂಸ್ ಮಾಡಬೇಕು. ನಂತರ ಸಾಗೆ ಕಾವತ್ತು ಇರೋದ್ರಿಂದ ಕ ಅನ್ನ ಯೂಸ್ ಮಾಡಬೇಕು, ಕೆ ಲೆಟರ್. ನಂತರ ಎ, ನಂತರ ಆರ್ ಪುರಸ್ಕಾರ, ಪಿ ಯು ಆರ್ ಎಸ್ ಎಫ್ ಕೆ ಎ ಆರ್ ಪುರಸ್ಕಾರ. ನಂತರ ನಕ್ಷತ್ರ, ಎನ್ ನಾ ಆಗುತ್ತೆ. ನಂತರ ಕಾಗೆ ಶಾವತ್ತನ್ನು ಕೊಡಬೇಕು, ಕೆ ಲೆಟರ್ ನ ಬರಿಬೇಕು. ನಂತರ ಎಫ್ ಅನ್ನು ಯೂಸ್ ಮಾಡಬೇಕು, ಕಾಗೆ ಶಾವತ್ತು ಎಕ್ಸ್ ಲೆಟರ್. ನಂತರ ತ, ತಾಗೆ ರಾವತ್ತು, ಟಿ ಅನ್ನು ಬರಿಬೇಕು. ನಂತರ ಎಫ್, ನಂತರ ಆರ್ ನಕ್ಷತ್ರ, ಎನ್ ನಾ ಆಯ್ತು. ನಂತರ ಕ ಎಫ್ ಕ್ಷ ನಾಗೆ ಕ್ಷಾವತ್ತು. ನಂತರ ಟಿ ಎಫ್ ಆರ್ ನಕ್ಷತ್ರ. ನಂತರ ಸ್ತ್ರೀ, ಇಲ್ಲಿ ಸಾಗೆ ನಾವು ತಾವತ್ತು ಮತ್ತೆ ರಾವತ್ತು ಎರಡನ್ನು ಕೊಟ್ಟಿದ್ವಿ, ಅದಕ್ಕೋಸ್ಕರ ಇಲ್ಲಿ ಮೊದಲು ಸಾ ಅಕ್ಷರ ಎಸ್ ಅನ್ನ ಬರಿಬೇಕು. ನಂತರ ಎಫ್ ಲೆಟರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಟಿ ತ, ನಂತರ ಮತ್ತೊಮ್ಮೆ ಎಫ್, ಮತ್ತೊಮ್ಮೆ ಆರ್. ನಂತರ ಶಿಫ್ಟ್ ಪ್ಲಸ್ ಐ ಎರಡನೇ ಸಿ ಇದೆ ಅದಕ್ಕೋಸ್ಕರ ಶಿಫ್ಟ್ ಪ್ಲಸ್ ಐ ಸ್ತ್ರೀ, ಮೊದಲಿಗೆ ಎಸ್ ಸಾ ಆಗತ್ತೆ. ನಂತರ ಎಫ್ ಲೆಟರ್, ನಂತರ ಟಿ, ಮತ್ತೊಮ್ಮೆ ಎಫ್, ನಂತರ ಆರ್, ಶಿಫ್ಟ್ ಪ್ಲಸ್ ಐ ಸ್ತ್ರೀ. ಈ ರೀತಿಯಾಗಿ ನಾವು ಯಾವುದೇ ಪದಗಳಿರಲಿ ಅದನ್ನ ಬಿಡಿಸಿ ಬರೆದಾಗ ತುಂಬಾ ಸುಲಭವಾಗಿ ನಾವು ಕನ್ನಡ ಟೈಪಿಂಗ್ ಅನ್ನ ಮಾಡಬಹುದು.